ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಡಿಯೋ. ನಾನು ಬಂದಿನಿ ಬಸವ ಕಲ್ಯಾಣ್ಗೆ. ಇಲ್ಲಿ ನೋಡಿದರೆ ತುಂಬ ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿ ಕಾಣಿಸ್ತಿರೋದು ಅನುಭವ ಮಂಟಪ. ಇಲ್ಲಿ ನಮ್ಮ ಫ್ರೆಂಡು ಸೋಮನಾಥ್ ಅಂತ. ಫ್ರೆಂಡ್ಸ್, ನಿಮಗೆ ಅನುಭವ ಮಂಟಪ ತೋರಿಸ್ತಿದೆ, ಆದರೆ ಏನು ಮಾಡೋಣ, ಮಳೆ ಬರ್ತಾ ಇದೆ. ಇವಾಗ ನಮ್ಮ ಬಸವ ಕಲ್ಯಾಣ ತಾಲೂಕಿನ ತಹಸೀಲ್ ಆಫೀಸ್ ನೋಡಿ, ಇದು ಹೇಗಿದೆ. ಒಳಗಿಂದ ವಿಡಿಯೋ ಮಾಡ್ತಾ ಇದೆ, ಆದರೆ ಏನು ಮಾಡೋಣ, ಇಲ್ಲೂ ಮಳೆ ಬರ್ತಾ ಇದೆ. ನಮಗೆ ಮನೆ ಹೋಗಬೇಕು, ಇಲ್ಲಾಂದರೆ ಇಲ್ಲಿ ಮೈ ತೊಯ್ಯುತ್ತೆ ಅಂತ ಹೊರಗಡೆಯಿಂದ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗೇ ಮಳೆ ಕಡಿಮೆ ಆಗಿದೆ, ಅದಕ್ಕೆ ಊರಿಗೆ ಹೋಗ್ಬೇಕಂತ ಬೇಗ ಹೋಗ್ತಾ ಇದ್ದೀವಿ. ಮಳೆ ಬಿದ್ದು ಹೋದ ಮೇಲೆ ನೇಚರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ನಿಮಗೂ ನೇಚರ್ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಾರಿದ್ರೆ ಎಲ್ಲ ಫ್ರೆಂಡ್ಸ್ ಸೇರಿ ಎಲ್ಲಿಗಾದರೂ ಈ ಥರ ಮಳೆಯಲ್ಲಿ ಟ್ರಿಪ್ಪಿಗೆ ಹೋದರೆ ಎಷ್ಟು ಎಂಜಾಯ್ಮೆಂಟ್ ಆಗುತ್ತೆ ಅಲ್ಲ ಫ್ರೆಂಡ್ಸ್. ಆದರೆ ಏನು ಮಾಡೋಣ, ನಮ್ಮ ಹಣೆ ಬರೋದಲ್ಲಿಲ್ಲ. ನಮ್ಮ ಫ್ರೆಂಡ್ಸು ಶ್ರೀಮಂತರಿಲ್ಲ, ನಾನು ಶ್ರೀಮಂತರಿಲ್ಲ. ಬೈಕೇ ಇದ್ದಿದ್ದು ದೊಡ್ಡ ವಿಷಯ ಇದೆ ನಮ್ಮ ಹತ್ರ. ನಮ್ಮದು ಒಂದು ಚೂರು ಇರಲಿ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ನೋಡಿ ಮಳೆಯಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. ಇದು ಬರ್ತಾಯಿದೆ ನೋಡಿ, ಬಂದರೋಣಿ ಬಂಗ್ಲಾ. ಇನ್ನೂ ಒಳಗಡೆ ಹೋದರೆ ತುಂಬ ಒಳ್ಳೆ ಪ್ಲೇಸ್ ಇದ್ದಾವೆ. ಆದರೆ ಏನು ಮಾಡೋಣ, ಇವಾಗ ನನ್ನ ಹತ್ರ ಟೈಮ್ ಇಲ್ಲ. ಇದು ಮನೆ ಥರ ಕಾಣಿಸ್ತಾ ಇದೆ ನೋಡಿ. ಇದು ಮದುವೆ ಫಂಕ್ಷನಲ್ಲಿದೆ, ಇಲ್ಲಿ ಮದುವೆಗಳು ನಡೆಯುತ್ತದೆ. ಮತ್ತು ಇಲ್ಲಿ ಮುಂದೆ ಬರ್ತಾ ಇರೋದು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಇದೆ, ಮತ್ತು ಇದರ ಅಪೋಸಿಟ್ ಕ್ರೀಡಾಂಗಣ ಇದೆ ಬಸವ ಕಲ್ಯಾಣದ್ದು. ಇಲ್ಲಿ ತಾಲೂಕಾ ಲೆವೆಲ್ ಕ್ರೀಡೆಗಳು ನಡೀತವೆ, ವಾಲಿಬಾಲ್, ಹಾಕಿ, ಕಬಡ್ಡಿ, ಖೋ. ಇಲ್ಲಿ ಇವಾಗ ಮುಂದೆ ಬರುತ್ತೆ ಹೋಂಡಾ ಕಾರ್ ಶೋರೂಮ್. ನಿಮಗೆ ಯಾರಿಗಾದರೂ ಜಾಬ್ ಬೇಕಾಗಿದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ, ರಿಸ್ಯೂಮ್ ತೊಗೊಂಡು ಬನ್ನಿ. ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ ವೇಕೆನ್ಸಿ ಖಾಲಿ ಇದ್ದಾವೆ. ಇವಾಗ ಹೀಗೆ ಮುಂದೆ ಹೋದರೆ ಬಂಗ್ಲಾ ಬರುತ್ತೆ. ಇದು ಆಟೋ ನಗರದಲ್ಲಿದ್ದೀವಿ. ಇಲ್ಲಿ ತುಂಬ ಲಾರಿಗಳು ಕಾಣುತ್ತವೆ. ಬಂಗ್ಲಾ ಫೇಮಸ್ ಅಂದರೆ ಲಾರಿಗಳಲ್ಲಿ ಫೇಮಸ್ಸು. ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬರೀ ಲಾರಿ ಅಷ್ಟೇ ಕಾಣೋದು, ಅದಕ್ಕೆ ಬಿಟ್ಟರೆ ಬೇರೆ ಏನೂ ಜಾಸ್ತಿ ಕಾಣೋದಿಲ್ಲ. ನಮ್ಮ ಬಂಗ್ಲಾ ಇರೋದು ಫೇಮಸ್ಸು ಲಾರಿಗಳಲ್ಲಿ ಅಷ್ಟೇ. ನಿಮಗೆ ಡೌಟ್ ಇದ್ದರೆ ನೀವು ಬೇಕಾದರೆ ಗೂಗಲ್ ಮಾಡಿನೂ ನೋಡ್ಬೋದು. ಇದು ಮುಂದೆ ಕಾಣಿಸ್ತಾ ಇದೆ ನೋಡಿ ಕಮಾನು, ಇದೇ ಐತೆ ನಮ್ಮ ಬಸವನಾಡು ಬಸವ ಕಲ್ಯಾಣದ ಮಹಾದ್ವಾರ. ಇದು ತೋರಿಸೋ ಮುಂಚೆ ನಾವು ಗಾಡಿಗೆ ಎಣ್ಣೆ ಹಾಕಬೇಕಾಗುತ್ತೆ, ಅದಕ್ಕೆ ಪೆಟ್ರೋಲ್ ಪಂಪಲ್ಲಿ ಎಂಟ್ರಿ ಮಾಡ್ತೀವಿ. ಫ್ರೆಂಡ್ಸ್, ಇಲ್ಲೂ ನೋಡಿ ಪೆಟ್ರೋಲ್ ಪಂಪ್ ಫುಲ್ಲು ಲಾರಿಗಳೇ ತುಂಬೋಗಿದೆ ಅಲ್ಲಿಂದ ಇಲ್ಲಿವರೆಗೂ. ನಾನು ಮತ್ತು ನನ್ನ ಫ್ರೆಂಡು ಎಷ್ಟು ರೂಪಾಯಿ ಪೆಟ್ರೋಲ್ ಆಗಬೇಕಂತ ಚರ್ಚೆ ಮಾಡ್ತಾಯಿದ್ದೀವಿ. ಆಮೇಲೆ ನಾನಂದೆ, ನನ್ನ ಹತ್ರ 50 ರೂಪಾಯಿ ಇದೆ ತಗೋ, ಮತ್ತು ನಿನ್ನ ಹತ್ರ ಎಷ್ಟಿದೆ ನೋಡಿ ಪೆಟ್ರೋಲ್ ಹಾಕು ಅಂತಂದೆ. ಆದರೆ ನನ್ನ ಫ್ರೆಂಡ್ ಅಂದ, ಬೇಡ ನಾನೇ ಹಾಕ್ತೀನಿ, ನನ್ನ ಹತ್ರ 100 ರೂಪಾಯಿ ಇದ್ದಾವೆ, ನಿನ್ನ 50 ರೂಪಾಯಿ ನೀನೇ ಇಟ್ಕೊ ಅಂದ. ಸರಿ ಅಂದೆ. ಇದು ನೋಡಿ ಬಸವ ಕಲ್ಯಾಣ ಮಹಾದ್ವಾರ. ನಮ್ಮ ಬಸವ ಕಲ್ಯಾಣದಲ್ಲಿ ಎಂಟ್ರಿ ಆಗಬೇಕು, ಎಕ್ಸಿಟ್ ಆಗಬೇಕಂದ್ರೆ ಇದೇ ಮೇನ್ ಗೇಟ್ ಇದೆ. ಇದಕ್ಕಂತಾರೆ ಬಸವ ಮಹಾದ್ವಾರ, ನಮ್ಮ ಬಸವನ ನಾಡು. ಇದು ಹೇಗಿದೆ ನೋಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಮ್ಮ ಬಸವ ಕಲ್ಯಾಣ ಬಸವ ಮಹಾದ್ವಾರ ಇದು ಇದೆ ನೋಡಿ ಫ್ರೆಂಡ್ಸ್, ಬಂಗ್ಲಾ. ಈ ಕಡೆ ಹೋದರೆ ಹುಮ್ನಾಬಾದ್ ಹೋಗೋ ರಸ್ತೆ ಇದೆ, ಮತ್ತು ಈ ಕಡೆ ಹೋದರೆ ಮಂಟಾಳ್ ಮುಂಬೈ ಹೋಗೋ ರಸ್ತೆನೂ ಇದೆ. ಇದು ನಮ್ಮ ಬಂಗ್ಲಾ ಬ್ರಿಡ್ಜ್ ಇದೆ ನೋಡಿ, NH65 ಮುಂಬೈ ಟು ಹೈದ್ರಾಬಾದ್ ಹೈವೇ ರೋಡ್. ಇದೇ ಇದೆ ನೋಡಿ, ಮುಂಬೈ ಟು ಹೈದ್ರಾಬಾದ್ ಹೋಗಿ ಮೇನ್ ಬ್ರಿಡ್ಜ್ ನೋಡಿ. ಈ ಕಡೆ ಕೆಳಗಡೆ ಹೋದರೆ ಸಸ್ತಾಪುರ್, ಮಿರ್ಜಾಪುರ್, ಇಲ್ಲಾಳ, ಈ ಥರ ಹಳ್ಳಿಗಳು ಬರುತ್ತೆ. ಹೀಗೆ ಸ್ಟ್ರೀಟ್ ಹೋದರೆ ಮಂಟಾಳ ಮುಂಬೈ ಹೋಗೋ ರಸ್ತೆ ಇದೆ, ಇದು ಮೇನ್ ರಸ್ತೆ. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ನಿಮಗೆ ಕಟ್ಟಿಗೆಗಳು ಬೇಕಾದರೆ ಇಲ್ಲೇ ಒಂದು ಬಂಗ್ಲಾ ಹತ್ತಿರ ಕಟ್ಟಿಗೆ ಕಾರ್ಖಾನೆ ಇದೆ. ಹೀಗೆ ಮುಂದ್ಗಡೆ ಹೋದಂತೆ ಸಸ್ತಾಪುರ ಗ್ರಾಮ ಬರುತ್ತೆ. ಇದು ಸಸ್ತಾಪುರ ಗ್ರಾಮದ ಬಸವೇಶ್ವರ ಚೌಕ್. ಈ ದೇವಸ್ಥಾನ ಗಣೇಶನ ದೇವಸ್ಥಾನ ಇದೆ. ಇದೇ ಇದೆ ನೋಡಿ ಸಸ್ತಾಪುರ ಗ್ರಾಮ. ಮತ್ತೆ ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್, ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ಅನ್ನೋ ತಡ ಇಲ್ಲ, ಮಳೆ ಬರ್ತಾನೆ ಇದೆ. ನನ್ನ ಫೋನ್ ಕ್ಯಾಮ್ರಾ ಮೇಲೂ ಮಳೆ ಬಿದ್ದಿದೆ, ಅದಕ್ಕೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್, ಬ್ಲರ್ರಾಗಿ ಕಾಣಿಸ್ತಾ ಇದೆ. ತುಂಬ ಮಳೆ ಬರ್ತಾ ಇದೆ ಅಂತ ಈ ದೇವಸ್ಥಾನದ ಹತ್ತಿರ ಬಂದು ನಿಂತೀವಿ ನಾವು. ಬನ್ನಿ, ನಿಮಗೆ ಮಳೆ ಕಡಿಮೆ ಆಗೋರಷ್ಟಲ್ಲಿ ಈ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ನೀವು ನೋಡಿ. ಒಳಗಡೆಯಿಂದ ಈ ಥರ ಇದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಮಳೆ ಸ್ಟಾಪ್ ಆಗಿತ್ತು, ಅದಕ್ಕೆ ಬೇಗ ಬಂದಿವೆ ಅಲ್ಲಿಂದ. ಇದು ಇವಾಗ ಮುಂದೆ ಹೋಗ್ತಾ ಇರೋದು ಮಿರ್ಜಾಪುರ. ಇಲ್ಲಿದೆ ನೋಡಿ ಒಂದು ಮಿರ್ಜಾಪುರ ಡ್ಯಾಮ್ ಅಂತ. ಇಲ್ಲಿ ನೀರಲ್ಲಿ ತುಂಬ ಮೀನುಗಳು ಇರುತ್ತವೆ, ಅದಕ್ಕೆ ಬೇರೆ ಊರಿಂದ ಜನರು ಬಂದು ಇಲ್ಲಿ ಮೀನನ್ನು ಹಿಡಿಯೋಕ್ಕೆ ಬರ್ತಾರೆ. ನೋಡ್ಬೋದು, ಇಲ್ಲಿ ಯಾರಾದರೂ ಇದ್ದರೆ ಇರ್ಬೋದು ಮೀನ ಹಿಡಿಯೋಕ್ಕೆ. ಇದ್ದಾರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಇಬ್ಬರು ಮೀನ ಹಿಡಿತಾ ಇದ್ದಾರೆ. ಇದು ಮಿರ್ಜಾಪುರ. ಇಲ್ಲಿ ಗಣಪತಿ ಪಟ್ಟಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಈ ನನ್ನ ಮಕ್ಕಳಿಗೆ ಒಂದು ಚೂರು ಭಯ ಇಲ್ಲ ನೋಡಿ, ಸ್ಪೀಡಲ್ಲಿ ಬರೋ ಗಾಡಿ ಮುಂದೆ ಬರ್ತವ್ರೆ. ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದರು, ಫೋನ್ಪೇ ಮಾಡು ಅಂತವ್ರೆ. ಅದಕ್ಕೆ ನನ್ನ ಫ್ರೆಂಡು ಒಂದು 20 ರೂಪಾಯಿ ಫೋನ್ಪೇ ಮಾಡಿದ್ದಾನೆ, ಅವಾಗೇ ಬಿಟ್ಟಿರೋದು, ಇಲ್ಲಾಂದರೆ ಬಿಡ್ತಾನೆ ಇದ್ದಿಲ್ಲ ಅವರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೇಚರು. ನನಗಂತೂ ಇಲ್ಲಿ ನೇಚರ್ ನೋಡಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಬೇಕು ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದು ಇಲ್ಲಾಳ ಗ್ರಾಮದ ಮೊಸಬ್ಬ ದೇವಸ್ಥಾನ. ಇಲ್ಲಿ ಕೋಳಿ ಕೊಯ್ತಾರೆ ದೇವರಿಗೆ.